Yes, good evening, my dear student. So, today's class, let us continue with the chemical kinetics pending concepts. Okay, so next, so last class ಅಲ್ಲಿ we discussed about the activation energy equation ಅನ್ನ solve ಮಾಡಿದ್ವಿ ಅಲ್ವಾ? So by taking like Arrhenius equations for the reaction at two different temperatures, right? So the activation energy based on mathematical equation ನಮ್ಗೆ ಯಾವ್ದು ಬಂತು ಅಂದ್ರೆ log of K2 by K1 is equals to EA by 2.303 R into T2 minus T1 divided by T1 into T2 ಅಂತ ನಾವು ಫಾರ್ಮುಲಾನ ಡಿರೈವ್ ಮಾಡಿದ್ವಿ ಕರೆಕ್ಟಾ. ಸೊ ಈಗ ಬೈ ಯೂಸಿಂಗ್ ದಿಸ್ ಈಕ್ವೇಶನ್ ಸೊ ನಾವು ವಿ ನೀಡ್ ಟು ಫೈಂಡ್ ಔಟ್ ದ ಆಕ್ಟಿವೇಶನ್ ಎನರ್ಜಿ ಇ ಎ ಟರ್ಮ್ ಅನ್ನ ಫೈಂಡ್ ಔಟ್ ಮಾಡಬೇಕು ಬೈ ಸಬ್ಸ್ಟಿಟ್ಯೂಟಿಂಗ್ K1, K2, different rate constant values and also by substituting the two different temperatures. So ಈಗ ನೆಕ್ಸ್ಟ್ ಒಂದು ಪ್ರಾಬ್ಲಮ್ ಅನ್ನ ಕನ್ಸಿಡರ್ ಮಾಡೋಣ. So the problem is the rate constants of a reaction at 1000 Kelvin and 1060 Kelvin are so rate constants of a reaction. So 1000 Kelvin ಅನ್ನೋದು temperature, let it be T1. 1060 Kelvin ಅನ್ನೋದು temperature, let it be T2 or 0.01 per mole per second ಅಂತ ಇದೆ and 0.10 per mole per second ಅಂತ ಇದೆ ರೆಸ್ಪೆಕ್ಟಿವ್ಲಿ. ಫೈಂಡ್ ದ ವ್ಯಾಲ್ಯೂ ಆಫ್ ಇ ಎ ಅಂತ ಕೊಟ್ಟಿದ್ದಾರೆ. ಸೊ ಈಗ ನಮಗೆ ರೇಟ್ ಕಾನ್ಸ್ಟೆಂಟ್ಸು K1 ಅಂತ ಕೊಟ್ಟಿದ್ದಾರೆ ಅಂಡ್ K2 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇನ್ ದ ಗಿವನ್ ಕ್ವಶನ್ ದ ಗಿವನ್ ಡೇಟಾ ಇಸ್ ವಾಟ್ T1 T2 ಮತ್ತೆ K1 K2 ಟೂ ರೇಟ್ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಮತ್ತೆ ಟೂ ಡಿಫ್ರೆಂಟ್ ಟೆಂಪರೇಚರ್ ವ್ಯಾಲ್ಯೂಸ್ ಅನ್ನ ಕೊಟ್ಟಿದ್ದಾರೆ. So K1 is equals to 0.01 per mole per second, K2 is equals to 0.10 per mole per second ಕೊಟ್ಟಿದ್ದಾರೆ. Then T1 is equals to 1000 Kelvin, T2 equals 1060 Kelvin. So ಈಗ ನಾವು ಇ ಎಫ್ ಲೈಕ್ ನಾವು ಬೇಸ್ಡ್ ಆನ್ ದಿಸ್ ಗಿವನ್ ಡೇಟಾ ನಾವು ಇ ಎ ಫಾರ್ಮುಲಾನ ಬರ್ಕೊಂಡ್ರೆ ಸೊ ಲಾಗ್ ಆಫ್ K2. So this is a formula. So based on given data, if we write the formula, log of K2 by K1 is equals to EA by 2.303 R into T2 minus T1 by T1 into T2 ಅಂತ ಫಾರ್ಮುಲಾ ಇದೆ. ಸೊ ಈ ಫಾರ್ಮುಲಾನ ನಾವು ಇ ಎ ಟರ್ಮ್ಗೆ ಈಕ್ವೇಟ್ ಮಾಡಿದ್ರೆ, ಸೊ ಇ ಎನ ಇ ಎಗೆ ಈಕ್ವೇಟ್ ಮಾಡಿದ್ರೆ ಏನಾಗುತ್ತೆ, ಇ ಎ ಲೆಫ್ಟ್ ಸೈಡ್ಗೆ ಬಂದಾಗ ಓಕೆ, ಸೊ ಇ ಎ ವಿಲ್ ಕಮ್ಸ್ ಟು ದ ಲೆಫ್ಟ್ ಸೈಡ್ ಆ್ಯಂಡ್ ಈ ಲಾಗ್ K2 K1 ಏನಾಗುತ್ತೆ ರೈಟ್ ಸೈಡ್ಗೆ ಬಂದು ನ್ಯೂಮರೇಟರ್ಗೆ ಹೋಗುತ್ತೆ ಆ್ಯಂಡ್ ದಿಸ್ ಇಸ್ ದ cross multiplication. So log of K2 by K1 into 2.303 into R into T1 into T2 by T2 minus T1. In numerator ಅಲ್ಲಿ ಏನು ಮಲ್ಟಿಪ್ಲೈ ಫಾರ್ಮಲ್ ಇದೆ ಇ ಎ ಮತ್ತೆ ಡಿಫ್ರೆನ್ಸ್ ಆಫ್ ಟೂ ಟೆಂಪರೇಚರ್ಸ್. ಸೊ ಅದು ನಮಗೆ ಈ ರೀತಿ ಕ್ರಾಸ್ ಮಲ್ಟಿಪ್ಲೈ ಅಲ್ಲಿ ಬರುತ್ತೆ. ದೆನ್ ಈಗ ಇ ಎ ಇಸ್ ಈಕ್ವಲ್ಸ್ ಟು ಲಾಗ್ ಆಫ್ ಸೊ K2 ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ ನಮಗೆ 0.10 ಕೊಟ್ಟಿದ್ದಾರೆ. ಓಕೆ, ಸೊ ಲೆಟ್ ಅಸ್ ರೈಟ್ K2 ವ್ಯಾಲ್ಯೂ 0.10. ದೆನ್ K1 ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ 0.01 ಕೊಟ್ಟಿದ್ದಾರೆ. ಸೊ ಅಲ್ಲಿ ಸಬ್ಸ್ಟಿಟ್ಯೂಟ್ K1 ವ್ಯಾಲ್ಯೂ ಪ್ಲೇಸಲ್ಲಿ 0.01 ಇಂಟು 2.303. ಸೊ ಈ ಫಾರ್ಮುಲಾ ಲೈಕ್ ಫಾರ್ಮುಲಾದಲ್ಲಿರುವಂಥ ವ್ಯಾಲ್ಯೂನ ಆಸ್ ಇಟ್ ಈಸ್ ಕಾಪಿ ಮಾಡ್ತೀನಿ. 2.303 ಇಂಟು ಆರ್ ವ್ಯಾಲ್ಯೂ ಗ್ಯಾಸ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಇಸ್ ವಾಟ್ 8.314 ಇಂಟು T1 is what 1000 into T2 is what 1060 divided by 1060 minus 1000 ಅಂತ ಆಗುತ್ತೆ. ಓಕೆ, ಸೊ ಈಗ ನಾವು ಇದನ್ನ ಸಾಲ್ವ್ ಮಾಡಿದಾಗ ಸೊ ಲಾಗ್ ಆಫ್ ಎಸ್ ಸೊ ಹಿಯರ್ ಐ ವಿಲ್ ಡೂ ದ ಕ್ಯಾಲ್ಕುಲೇಷನ್. ಸೊ ಫಸ್ಟು ಸೊ ಲಾಗ್ ಆಫ್ ಓಕೆ ಲಾಗ್ ಆಫ್ 0.10 ಬೈ 0.01 ಎಷ್ಟಾಗುತ್ತೆ ಅಂದರೆ 0.10 ಡಿವೈಡೆಡ್ ಬೈ 0.01. ಓಕೆ, ಸೊ ದಟ್ ಇಸ್ 10 ಲಾಗ್ 10 ಅಂತ ಆಗುತ್ತೆ ಇಂಟು 2.303 ಓಕೆ ಇಂಟು 8.314 ಇಂಟು 1000 ಇಂಟು 1060 ಓಕೆ ಹೋಲ್ ಡಿವೈಡೆಡ್ ಬೈ 1060 minus 1060 minus 1000 okay is equals to 60.
ಓಕೆ. ಸೊ ನಾವು ಈಗ ಲಾಗ್ 10 ವ್ಯಾಲ್ಯೂ ನಮಗೆ 1 ಅಂತ ಇರುತ್ತೆ. ಓಕೆ, ಲಾಗ್ 10 ವ್ಯಾಲ್ಯೂ ಎಷ್ಟು 1 ಇಂಟು, ಸೊ ರಿಮೈನಿಂಗ್ ಎಲ್ಲ ಟರ್ಮ್ನ ನಾವು ಮಲ್ಟಿಪ್ಲೈ ಮಾಡಿದ್ರೆ 2.303 ಇಂಟು ದೆನ್ 8.314 ಇಂಟು 1000. ಓಕೆ, 1000 ಇಂಟು 1060. ಓಕೆ, ಸೊ ವಿಲ್ ಬಿ ಗೆಟಿಂಗ್ ದ ವ್ಯಾಲ್ಯೂ 20295,970.52 ವ್ಯಾಲ್ಯೂ ಬರುತ್ತೆ ಡಿವೈಡೆಡ್ ಬೈ 60. ಓಕೆ, ಸೊ ದೆನ್ ಈಗ ನಾವು ಇದನ್ನು ಡಿವೈಡ್ ಮಾಡ್ತೀನಿ. ಸೊ 20295,970.52 divided by 60. Okay, so we'll be getting the answer, final answer ನಮಗೆ 338,266.175 ಆನ್ಸರು ಸಿಗ್ತಾ ಇದೆ. ಓಕೆ, 175 ಆನ್ಸರ್ ವಿಲ್ ಬಿ ಗೆಟಿಂಗ್. ಸೊ ಈಗ ನಾವು ಇದನ್ನ ಆಕ್ಟಿವೇಶನ್ ಎನರ್ಜಿನ ವಿತ್ ಯೂನಿಟ್ಸ್ ನಾವು ರೆಪ್ರೆಸೆಂಟ್ ಮಾಡಿದಾಗ ಸೊ ನಮಗೆ ಆನ್ಸರ್ ಏನು ಸಿಗುತ್ತೆ ಅಂತ ಅಂದರೆ, ಸೊ ನಾವು ಇನ್ ಟರ್ಮ್ಸ್ ಆಫ್ ಜೌಲ್ ಪರ್ ಇ ಈಸ್ ಈಕ್ವಲ್ಸ್ ಟು ಜೌಲ್ ಪರ್ ಮೋಲ್ ಅಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ದಟ್ ವಿಲ್ ಬಿ ಗೆಟಿಂಗ್ ದ ಆನ್ಸರ್. ಸೊ 3,38,266 ಅಂತ ಇದೆ. ಸೊ ಇದನ್ನ ನಾನು ಕಿಲೋ ಜೌಲ್ ಪರ್ ಮೋಲ್ ಅಲ್ಲಿ ಬರೆದಾಗ ದಟ್ ಈಸ್ ಈಕ್ವಲ್ಸ್ ಟು ಇಂಟು 10⁻³ ಅಂತ ತಗೊಂಡಾಗ 3. ಸೊ ಇಲ್ಲಿ ನಾನು ಪಾಯಿಂಟು ಹಿಂದಕ್ಕೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ, ಸೊ 1 2 3. ಓಕೆ, ಸೊ 338.266 ಇಂಟು 10⁻+3 ಜೌಲ್ ಪರ್ ಮೋಲ್ ಅಂತ ಆಗುತ್ತೆ. 338.266 ಇಂಟು 10⁻³ ಜೌಲ್ ಪರ್ ಮೋಲ್. ಸೊ 10⁻³ is nothing but what? Kilo. ಕರೆಕ್ಟಾ? ಸೊ ದಟ್ ಈಸ್ ಈಕ್ವಲ್ಸ್ ಟು 338.266 ಕಿಲೋ ಜೌಲ್ ಪರ್ ಮೋಲ್ ಅಂತ ನಮಗೆ ಆನ್ಸರು ಸಿಗುತ್ತೆ. ಓಕೆ, ಈ ಥರ ಸಿಂಪಲ್ ನ್ಯೂಮರೇಟರ್ನ ಮಲ್ಟಿಪ್ಲೈ ಮಾಡಬೇಕು ಆ್ಯಂಡ್ ಡಿವೈಡೆಡ್ ಬೈ ದ ಡಿನಾಮಿನೇಟರ್ ಮಾಡಿ ನಮ್ಗೆ ಫೈನಲ್ ಆನ್ಸರ್ ಏನು ಬರುತ್ತೆ ಆ ಥರ ನೀವು ಬರ್ಕೋಬೇಕಾಗುತ್ತೆ. ಸೊ ದಟ್ ಈಸ್ ಅಬೌಟ್ ದ ಹೌ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಆಕ್ಟಿವೇಶನ್ ಎನರ್ಜಿ. ದೆನ್ ನೆಕ್ಸ್ಟ್ ಇದೇ ರೀತಿ we have another formula, like another problem, the rate constants of a reaction at 600 Kelvin and 900 Kelvin. So ನೋಡಿ ಇಲ್ಲಿ T1 600 Kelvin ಕೊಟ್ಟಿದ್ದಾರೆ, T2 900 Kelvin are 0.02 per second and 0.06 per second. So K1 rate constant 0.02, K2 is 0.06 respectively. Find the value of EA ಅಂತ ಹೇಳಿದ್ದಾರೆ. ಓಕೆ, ಸೊ ವೆರ್ K1 is 0.02, K2 is 0.06, T1 is 600 Kelvin, T2 is 900 Kelvin and R is equals to 8.314. So ಈಗ as per this given data we know the formula log of K2 by K1. So this is the formula. ಓಕೆ, ಸೊ ಅಟ್ಲೀಸ್ಟ್ ನೀವು ನೋಡಿ ಈ ಫಾರ್ಮುಲಾನ ನೆನ್ಪಿಟ್ಕೊಂಡ್ರೆ, ಫಾರ್ಮುಲಾ ಬರೆದ್ರೆ ಯು ವಿಲ್ ಬಿ ಗೆಟಿಂಗ್ 1 ಮಾರ್ಕ್. ಗಿವನ್ ಡೇಟಾ, ಸೊ ಕ್ವಶನನ್ನು ಓದ್ಬಿಟ್ಟು ಡೇಟಾ ಏನು ಕೊಟ್ಟಿದ್ದಾರೆ ಕ್ವಶನಲ್ಲಿ ಅಂತ ಬರೆದಾಗ ದೆನ್ ರಿಲೇಟೆಡ್ ಟು ದಟ್ ಡೇಟಾ ನೀವು ಫಾರ್ಮುಲಾನ ಬರೀತೀರಾ. ದೆನ್ ಫಾರ್ಮುಲಾನ ನೆಕ್ಸ್ಟ್ ಏನು ಮಾಡ್ತೀರಾ, ಅಲ್ಲಿ ಫೈಂಡ್ ದ ವ್ಯಾಲ್ಯೂ ಆಫ್ ಇ ಎ ಅಂತ ಕೇಳಿರೋದ್ರಿಂದ ಇ ಎ ಟರ್ಮನ್ನು ನೀವು ಲೆಫ್ಟ್ ಸೈಡ್ಗೆ ತೊಗೊಂಡು ಏನು ಮಾಡ್ತೀರಾ. ಸೊ ನೋಡಿ ಇಷ್ಟು ಪಾರ್ಟು ನಿಮಗೆ ನ್ಯೂಮರೇಟರಲ್ಲಿ ಸಿಗುತ್ತೆ. ಓಕೆನಾ? ಸೊ ರಿಮೈನಿಂಗ್ ಪಾರ್ಟ್ ಏನು ಇ ಎ ಇಂಟು T2 ಮೈನಸ್ T1 ನಿಮಗೆ ಈ ಥರ ಮಲ್ಟಿಪ್ಲೈ ಫಾರ್ಮಲ್ಲಿ ಸಿಕ್ಕಿದೆ. ಓಕೆ, T2 ಮೈನಸ್ T1. ಸೊ ಆ ರೀತಿ ಈಕ್ವೇಟ್ ಮಾಡಿಕೊಂಡು ಸೊ ಇ ಎ ಇಸ್ ಈಕ್ವಲ್ಸ್ ಟು ಲಾಗ್ ಆಫ್ 0.06 ಬೈ 0.02 ಇಂಟು 2.303. ಇದನ್ನು ನೀವು ಸಾಲ್ವ್ ಮಾಡಿದ್ರೆ ಸೊ ಲಾಗ್ ಆಫ್ 0.06 divided by 0.02 is 3. ಓಕೆ, ಲಾಗ್ 3 ಅಂತ ಆಗುತ್ತೆ.
into 2.303 into 8.314 into 600 into 900 ಆಗುತ್ತೆ. ಡಿವೈಡೆಡ್ ಬೈ 900 ಮೈನಸ್ 600 ಎಷ್ಟು 300 ಕರೆಕ್ಟಾ. ಸೊ 300 ಒನ್ಸ 300 ಟೂಸ. ಓಕೆ, ಆರ್ ನೀವು ಇದನ್ನ 900 ಅನ್ನಾದರೂ ಕ್ಯಾನ್ಸಲ್ ಮಾಡ್ಕೋಬಹುದು. ದೆನ್ ಲಾಗ್ 3 ವ್ಯಾಲ್ಯೂ ಏನು ಬರುತ್ತೆ, ಸೊ ಅದನ್ನ ನೀವು ನೋಡಿಕೊಂಡು ಎಲ್ಲ ಆನ್ಸರು log 3 value is log 3 value ಬಂದು will be having the 0.4777 ಇರುತ್ತೆ. ಓಕೆ, ಸೊ 303 into 8.314 into 1800. ಓಕೆ, ಸೊ ಇದನ್ನ ಮಲ್ಟಿಪ್ಲೈ ಮಾಡಿದಾಗ ವಿಲ್ ಬಿ ಗೆಟಿಂಗ್ ದ ಆನ್ಸರ್. ಏನು ಆನ್ಸರ್ ಸಿಗುತ್ತೆ, 0.4771 into 2.303 into 8.314 into 1800. Okay, so 16,443.18 joule per mole. Activation energy A is equals to 16,443.18 joule per mole ನಮಗೆ ಆನ್ಸರು ಸಿಗುತ್ತೆ. ಓಕೆ, ಸೊ ದಿಸ್ ಇಸ್ ದ ಆನ್ಸರ್. ಸೊ ನೀವು ಅದನ್ನು ಬೇಕಿದ್ರೆ ಕಿಲೋ ಜೌಲಲ್ಲೂ ಸಹ ಇಟ್ಕೋಬಹುದು. ದೆನ್ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ದ ಟೆಂಪರೇಚರ್ ಡಿಪೆಂಡೆನ್ಸ್ ಆಫ್ ರೇಟ್ ಆಫ್ ಎ ಕೆಮಿಕಲ್ ರಿಯಾಕ್ಷನ್. ಸೊ ಒಂದು ಕೆಮಿಕಲ್ ರಿಯಾಕ್ಷನ್ ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗ್ತಾ ಇದೆ, ವಿಚ್ ಕ್ಯಾನ್ ಬಿ ಅಕ್ಯುರೇಟ್ಲಿ ಎಕ್ಸ್ಪ್ಲೈನ್ಡ್ ಬೈ ಅರಿನಿಯಸ್ ಈಕ್ವೇಶನ್. ಸೊ ಟೆಂಪರೇಚರ್ ಡಿಪೆಂಡೆನ್ಸ್ ಆಗಿರುವಂಥ ಒಂದು ರೇಟ್ ಆಫ್ ಎ ಕೆಮಿಕಲ್ ರಿಯಾಕ್ಷನ್ ಅನ್ನ ಅರಿನಿಯಸ್ ಈಕ್ವೇಶನ್ ಯೂಸ್ ಮಾಡಿಕೊಂಡು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ವಿತ್ ದ ಹೆಲ್ಪ್ ಆಫ್ ದ ಅರಿನಿಯಸ್ ಈಕ್ವೇಶನ್ ಕ್ಯಾಲ್ಕುಲೇಟ್ ದ rate constant for the first order reaction. So rate constant for the first order second. K2 ವ್ಯಾಲ್ಯೂ ಕೊಟ್ಟಿಲ್ಲ. ದೆನ್ T1 is equals to 600 ಕೆಲ್ವಿನ್ ಅಂತ ಕೊಟ್ಟಿದ್ದಾರೆ. ಓಕೆ, ನೋಡಿ ಇಲ್ಲಿ ರೇಟ್ ಕಾನ್ಸ್ಟೆಂಟ್ ಜೊತೆಯಲ್ಲಿ ಟೆಂಪರೇಚರ್ 600 ಕೆಲ್ವಿನ್ ಅಂತ ಕೊಟ್ಟಿದ್ದಾರೆ. T2 ನಮಗೆ 700 ಕೆಲ್ವಿನ್ ಕೊಟ್ಟಿದ್ದಾರೆ. ನೋಡಿ, ಕ್ಯಾಲ್ಕುಲೇಟ್ ದ ರೇಟ್ ಕಾನ್ಸ್ಟೆಂಟ್ ಫಾರ್ ದ ಫಸ್ಟ್ ಆರ್ಡರ್ ರಿಯಾಕ್ಷನ್ ಫಾರ್ 700 ಕೆಲ್ವಿನ್. ಸೊ K2 ಫೈಂಡ್ ಔಟ್ ಮಾಡಬೇಕು ವಿತ್ ದಟ್ ಟೆಂಪರೇಚರ್ T2 700 ಕೆಲ್ವಿನ್ ಅಲ್ಲಿ. ಅಂಡ್ R ವ್ಯಾಲ್ಯೂ ಏನಾಗುತ್ತೆ, 8.314 ಜೌಲ್ ಪರ್ ಮೋಲ್ ಪರ್ ಕೆಲ್ವಿನ್ ಆಗುತ್ತೆ. ದೆನ್ EA ಇಸ್ ಈಕ್ವಲ್ಸ್ ಟು ಆಕ್ಟಿವೇಶನ್ ಎನರ್ಜಿ ಏನು, 209 ಕಿಲೋ ಜೌಲ್ ಪರ್ ಮೋಲ್ ಇಸ್ ಈಕ್ವಲ್ಸ್ ಟು 209 ಇಂಟು ಕಿಲೋ ಜೌಲ್ ಪರ್ ಮೋಲ್ ಅಂದರೆ ಕಿಲೋ ಅಂದರೆ 10 ಪವರ್ ಪ್ಲಸ್ 3 ಅಂತ. ಓಕೆ, ಕಿಲೋ ಮೀನ್ಸ್ ವಾಟ್, 10 ಪವರ್ ಪ್ಲಸ್ 3. ಸೊ ಈಗ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ, ಆ ಡೇಟಾನೆಲ್ಲ ನಾವು ಬರ್ಕೊಂಡಾಗ ಸೊ ವಿ ನೋ ದಟ್ ಸೊ ದ ಆಕ್ಟಿವೇಶನ್ ಎನರ್ಜಿ ಇರುವಂಥ ರಿಲೇಟೆಡ್ ಫಾರ್ಮುಲಾ ಯಾವುದು, ಲಾಗ್ K2 ಬೈ K1 ಈಸ್ ಈಕ್ವಲ್ಸ್ ಟು EA ಬೈ 2.303 R ಇಂಟು T2 ಮೈನಸ್ T1 ಬೈ T1 ಇಂಟು T2. ಓಕೆ, ಸೊ ಈಗ ನಮಗೆ ಈ ಕ್ವಶನ್ ಅಲ್ಲಿ ನಾವು K2 ನ ಫೈಂಡ್ ಔಟ್ ಮಾಡಬೇಕಾಗಿರೋದ್ರಿಂದ, ಓಕೆ, ಸೊ ದಿಸ್ ವ್ಯಾಲ್ಯೂ ವಿ ನೀಡ್ ಟು ಫೈಂಡ್ ಇಟ್ ಔಟ್. ಎಸ್ ಆರ್ ನೋ? ಸೊ ಆ ವ್ಯಾಲ್ಯೂನ ಬಿಟ್ಟು ರಿಮೈನಿಂಗ್ ನಾವೆಲ್ಲ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಲಾಗ್ ಆಫ್ K2 ಆಸ್ ಇಟ್ ಈಸ್ ಡಿವೈಡೆಡ್ ಬೈ K1 ವ್ಯಾಲ್ಯೂ ಎಷ್ಟು 1.60 ಇಂಟು 10 ಪವರ್ ಮೈನಸ್ 5 ಇಸ್ ಈಕ್ವಲ್ಸ್ ಟು, ಸೊ ದೆನ್ EA ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, 209 ಇಂಟು 10 ಪವರ್ 3 ಡಿವೈಡೆಡ್ ಬೈ 2.303 ಇಂಟು 8.314 ಆಫ್ first T2 is 700 minus 600 by 600 into 700. Then ನೋಡಿ, ಇದನ್ನೆಲ್ಲ ನಾವು ಮಲ್ಟಿಪ್ಲೈ ಮಾಡಿ ಸಾಲ್ವ್ ಮಾಡಿದಾಗ ಲಾಗ್ ಆಫ್ K2 by 1.60 into 10 power minus 5 is equals to, so this whole answer ನಮಗೆ 2.6 ಬರುತ್ತೆ. ಓಕೆನಾ? ಸೊ 2.6. ದೆನ್ ಈಗ ನಮಗೆ ಲಾಗ್ ಆಫ್ M by N ಏನು, ಲಾಗ್ ಆಫ್ M by N ಫಾರ್ಮುಲಾ ಏನು, ಲಾಗ್ ಈಸ್ ಈಕ್ವಲ್ಸ್ ಟು ಲಾಗ್ M ಮೈನಸ್ ಲಾಗ್ N. ಕರೆಕ್ಟಾ? ಲಾಗ್ ಆಫ್ M by N ಫಾರ್ಮುಲಾ ಏನು, ಲಾಗ್ M ಪ್ಲಸ್ ಲಾಗ್ M ಮೈನಸ್ ಲಾಗ್ N ಫಾರ್ಮುಲಾ. ಈ ಫಾರ್ಮುಲಾನ ನಾವಿಲ್ಲಿ ಅಪ್ಲೈ ಮಾಡಿದ್ರೆ ಫಾರ್ ದಿಸ್, ಓಕೆ, ಇದಕ್ಕೆ ಅಪ್ಲೈ ಮಾಡಿದಾಗ ಇಟ್ ವಿಲ್ ಬಿಕಮ್ ಲಾಗ್ K2 ಮೈನಸ್ ಲಾಗ್ ಆಫ್ 1.6 ಇಂಟು 10 ಪವರ್ ಮೈನಸ್ 5 ಇಸ್ ಈಕ್ವಲ್ಸ್ ಟು 2.6 ಅಂತ ಆಗುತ್ತೆ. ಓಕೆ, ಸೊ ಮತ್ತೆ ಇಲ್ಲಿ ನಾವು ಲಾಗ್ K2 ಮೈನಸ್
ಇದು ಮತ್ತೆ ನಮಗೆ ಎಮ್ ಇಂಟು ಲೈಕ್ ಲಾಗ್ 1.60 ಇಂಟು 10⁻⁵ ಲಾಗ್ ಆಫ್ ಎಮ್ ಇಂಟು ಎನ್ ಫಾರ್ಮುಲಾದಲ್ಲಿದೆ. ಸೊ ದ್ಯಾಟ್ ಲಾಗ್ 1.60, ಓಕೆ, ಈ ಲಾಗನ್ನ ಈ ವ್ಯಾಲ್ಯೂಗೂ ಅಪ್ಲೈ ಮಾಡಬೇಕು ಮತ್ತು ಈ ವ್ಯಾಲ್ಯೂಗೂ ಅಪ್ಲೈ ಮಾಡಬೇಕು. ಸೊ ಲಾಗ್ 1.60 ದೆನ್ ಮೈನಸ್ ಇಂಟು -5 ಇಂಟು ಮೈನಸ್ ಪ್ಲಸ್ ಆಗುತ್ತೆ, 5 ಇಂಟು ಲಾಗ್ 10 ಅಂತ ಆಗುತ್ತೆ, 5 ಇಂಟು ಲಾಗ್ 10, ಓಕೆ, ದಟ್ ಈಸ್ ಈಕ್ವಲ್ಸ್ ಟು 2.6. ಸೊ ಮತ್ತೆ ನಾವು ಇದಕ್ಕೆ ಏನು ಮಾಡ್ತೀವಿ, ಲಾಗ್ K2 ಮೈನಸ್ ಲಾಗ್ 1.60 ವ್ಯಾಲ್ಯೂ ಏನಿರುತ್ತೆ, log 1.60 ವ್ಯಾಲ್ಯೂ. ಸೊ ಲಾಗ್ ನೋಡಿ, ನಾನು ಇಲ್ಲಿ ಬರಿತೀನಿ, ಲಾಗ್ K2 ಇಸ್ ಈಕ್ವಲ್ಸ್ ಟು 0.2041 ಅಂತ ತಗೊಳ್ಳೋಣ. ಲಾಗ್ 1.60 ವ್ಯಾಲ್ಯೂ ಪ್ಲಸ್ 5 ಇಂಟು ಲಾಗ್ 10 ವ್ಯಾಲ್ಯೂ ಇಸ್ 1, ಓಕೆ, ಲಾಗ್ 10 ವ್ಯಾಲ್ಯೂ ಇಸ್ 1, log K2 minus this is, okay, then that is equals to 2.6. Then log K2 minus 0.2041 plus 5 ones are 5, that is equals to 2.6. Then again log K2, so 5 minus 0.2041, that is equals to log minus 4.7959, that is equals to 2.6. okay, so ಈಗ log K2 is equals to ಈ ವ್ಯಾಲ್ಯೂನ ನಾನು ರೈಟ್ ಸೈಡ್ಗೆ ಶಿಫ್ಟ್ ಮಾಡಿದೆ, that is equals to 2.6 plus 4.7959 ಆಗುತ್ತೆ. Then log K2 is equals to 2.6 plus 4.7959. So that is 7.3959 ಅಂತ ಆಗುತ್ತೆ. ಓಕೆ, ದೆನ್ ಈಗ K2 ವ್ಯಾಲ್ಯೂ ಬೇಕಿರೋದ್ರಿಂದ K2 is equals to anti-log of 7.3959. okay, anti-log of 7.3959. so anti-log of 3959, sorry, anti-log of 7.3959 is ಸೊ ಅದು ಕ್ಯಾಲ್ಕುಲೇಯಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಏನು ಆನ್ಸರ್ ಬರುತ್ತೆ, ಸೊ ದಟ್ ಈಸ್ ದ ಆನ್ಸರ್ ಫಾರ್ ದಟ್. ಓಕೆ, ಸೊ ಈ ರೀತಿ ನೀವೇನು ಮಾಡಬೇಕು, ಇಫ್ ಇನ್ ಕೇಸ್ ಆಕ್ಟಿವೇಶನ್ ಎನರ್ಜಿನ ಫೈಂಡ್ ಔಟ್ ಮಾಡುವಂಥ ಫಾರ್ಮುಲಾದಲ್ಲಿ ನಿಮಗೆ ರೇಟ್ ಕಾನ್ಸ್ಟೆಂಟನ್ನು ಫೈಂಡ್ ಔಟ್ ಮಾಡಿ ಅಂತ ಕೊಟ್ಟಾಗ ಇ ಎ ವ್ಯಾಲ್ಯೂ ಕೊಟ್ಟಿರ್ತಾರೆ. ಸೊ ಅದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ನೀವು ಸ್ಟೆಪ್ ಬೈ ಸ್ಟೆಪ್ಪು ಸಾಲ್ವ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ದಟ್ ಈಸ್ ದ ಆನ್ಸರ್ ಫಾರ್ ದಿಸ್. ದಟ್ ಈಸ್ ಹೌ ಟು ಕ್ಯಾಲ್ಕುಲೇಟ್ K2 ಇರ್ಬೋದು ಅಥವಾ ಇ ಎ ಇರ್ಬೋದು. ನೆಕ್ಸ್ಟು ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಆ್ಯಂಟಿ ಲಾಗ್ ಆಫ್ ನೆಕ್ಸ್ಟ್ ಸ್ಟೆಪ್ಸು. log K2 minus log of 1.60 into 10⁻⁵ is equals to 2.6. ಸೊ ಮತ್ತೆ log K2ನ ನಾನು ಎರಡೂ ಟರ್ಮ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಸೊ ದೆನ್ log K2 ಫೈನಲ್ ಆಗಿ ನಿಮಗೆ -2.195 ಅಂತ ಬರುತ್ತೆ. ಸೊ K2 is equals to ಆ್ಯಂಟಿ ಲಾಗ್ ಆಫ್ one second. ಎಸ್, ಸೊ ಇದನ್ನ ನಾವು ಇಲ್ಲಿ ಕಂಟಿನ್ಯೂ ಮಾಡಿದಾಗ ನೋಡಿ, ಇಲ್ಲಿ ಲಾಗ್ K2 ಮೈನಸ್ ಲಾಗ್ ಆಫ್ 1.60 ಇಂಟು 10⁻⁵ is equals to 2.6. ದೆನ್ ಲಾಗ್ K2 is equals to 2.6 ಪ್ಲಸ್ ನೋಡಿ ಈ ಫುಲ್ ಟರ್ಮ್ನ ಇಲ್ಲಿ ರೈಟ್ ಸೈಡ್ಗೆ ಶಿಫ್ಟ್ ಮಾಡಿದಾಗ
2.6 ಪ್ಲಸ್ ಲಾಗ್ ಆಫ್ 1.60 ಇಂಟು 10⁻⁻5 ಆಗುತ್ತೆ. ಆಗ ನಾನು ಲಾಗ್ ಟರ್ಮನ್ನು ಎರಡೂ ವ್ಯಾಲ್ಯೂಗೆ ಅಪ್ಲೈ ಮಾಡ್ತೀನಿ. ಸೊ ಅಪ್ಲೈ ಮಾಡಿದಾಗ ಓವರ್ ಆಲ್ ನಿಮಗೆ ಲಾಗ್ K2 ವ್ಯಾಲ್ಯೂ -2.195 ಬರುತ್ತೆ. ಅಂದರೆ ಲಾಗ್ ಆಫ್ 1.60 ಮತ್ತು ಲಾಗ್ ಅಪ್ಲೈ ಮಾಡಿದಾಗ -5 ಇಂಟು ಲಾಗ್ 10 ಆಗುತ್ತೆ. ಲಾಗ್ m⁴n ಇಸ್ ಲಾಗ್ n ಸಿ ಲಾಗ್ ಆಫ್ m⁴n ಇಸ್ ಈಕ್ವಲ್ಸ್ ಟು n ಲಾಗ್ m ಅಂತ. ಸೊ ಈಗ ನಿಮಗೆ m⁴n ಯಾವ ರೀತಿ ಇದೆ, 10⁻⁻5 ರೀತಿ ಇದೆ. ಸೊ ದಟ್ n-5 ಇಂಟು ಲಾಗ್ 10 ಅಂತ ಆಗುತ್ತೆ. ಸೊ ಈಗ ಲಾಗ್ 1.6 ವ್ಯಾಲ್ಯೂ ಏನು ಬರುತ್ತೆ? So log 1.60 value is log 1.60 value 0.2041 minus 5 into log 10 value is what? 1 anta. Okay. So ಮತ್ತೆ ಯು ವಿಲ್ ಬಿ ಗೆಟಿಂಗ್ ವಾಟ್ 0.2041 -5 ಆಗುತ್ತೆ. ಸೊ ಮತ್ತೆ ನೀವು ಇದನ್ನು ಸಬ್ಸ್ಟ್ರಾಕ್ಟ್ ಮಾಡಿದಾಗ ಅದನ್ನು 2.6 ಜೊತೆ ಮಲ್ಟಿಪ್ಲೈ ಮಾಡಬೇಕು. ಓಕೆ. ಸೊ ಸಾರಿ ಅಡಿಷನ್ ಮಾಡಿದಾಗ ಯು ವಿಲ್ ಬಿ ಗೆಟಿಂಗ್ ವಾಟ್ ಆಂಟಿ ಲಾಗ್ ಆಫ್ ದಿಸ್ ಆನ್ಸರ್ ನಿಮಗೆ ಸಿಗುತ್ತೆ. Then next question is the rate of the reaction triples. ಸೊ ಇಲ್ಲಿ ಒಂದು ರೇಟ್ ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇದೆ, ಅದರ ರೇಟ್ ಯಾವ ರೀತಿ ಚೇಂಜ್ ಆಗ್ತಿದೆ ಅಂದರೆ ಥ್ರೈಟ್ಸ್ 3 times ಇನ್ಕ್ರೀಸ್ ಆಗ್ತಾ ಇದೆ ವೆನ್ ದ ಟೆಂಪರೇಚರ್ ಚೇಂಜಸ್ ಫ್ರಮ್ 20 ಡಿಗ್ರಿ ಸೆಲ್ಸಿಯಸ್ ಟು 50 ಡಿಗ್ರಿ ಸೆಲ್ಸಿಯಸ್. ಸೊ ಟೆಂಪರೇಚರ್ ಇಲ್ಲಿ 20 ಡಿಗ್ರಿ ಸೆಲ್ಸಿಯಸ್ ಇಂದ 50 ಡಿಗ್ರಿ ಸೆಲ್ಸಿಯಸ್. ನೋಡಿ ಇಲ್ಲಿ ನಮಗೆ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಟೆಂಪರೇಚರ್ನ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ T1 ಆ್ಯಂಡ್ ದಿಸ್ ಇಸ್ T2. ಓಕೆ, ನಾವು ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಕೊಟ್ಟಿದ್ರೆ ಅದನ್ನು ಕೆಲ್ವಿನ್ಗೆ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಕ್ಯಾಲ್ಕುಲೇಟ್ ದ ಎನರ್ಜಿ ಆಫ್ ಆಕ್ಟಿವೇಶನ್ ಫಾರ್ ಸಚ್ ಎ ರಿಯಾಕ್ಷನ್ ಗಿವನ್ R is equals to 8.314 ಜೌಲ್ ಪರ್ ಕೆಲ್ವಿನ್ ಪರ್ ಮೋಲ್ ಅಂತ ಆಗುತ್ತೆ. ದೆನ್ ಸೊ ಇಲ್ಲಿ ನಮಗೆ ರೇಟ್ ಆಫ್ ದ ರಿಯಾಕ್ಷನ್ ಟ್ರಿಪಲ್ಸ್. ಸೊ ರೇಟ್ ಆಫ್ ಎ ರಿಯಾಕ್ಷನ್ ಅಂತ ಅಂದರೆ ರೇಟ್ ಕಾನ್ಸ್ಟೆಂಟ್ಸು ಟ್ರಿಪಲ್ 3 times ಇನ್ಕ್ರೀಸ್ ಆಗ್ತಾ ಇದೆ. ಸೊ K2/K1 is equals to 3. ದೆನ್ T1 is equals to 293 ಕೆಲ್ವಿನ್ ಅಂತ. ಲೈಕ್ 20ಗೆ ನಾವು 273 ಪ್ಲಸ್ 273ನ ಆ್ಯಡ್ ಮಾಡಿದಾಗ ಇಟ್ ವಿಲ್ ಬಿಕಮ್ ವಾಟ್ 293 ಕೆಲ್ವಿನ್ ಆಗುತ್ತೆ. ಸೊ ಇಲ್ಲಿ ನಾವು 50 ಡಿಗ್ರಿ ಸೆಲ್ಸಿಯಸ್ಗೆ 273ನ ಆ್ಯಡ್ ಮಾಡಿದಾಗ 323 ಕೆಲ್ವಿನ್ ಟೆಂಪರೇಚರ್ ಆಗುತ್ತೆ. ಓಕೆ, ಸೊ ಆಗ 293 ಕೆಲ್ವಿನ್ ಇಸ್ T1 ಆ್ಯಂಡ್ T2 is 323 ಕೆಲ್ವಿನ್. ದೆನ್ R is 8.314 ಜೌಲ್ ಪರ್ ಮೋಲ್ ಪರ್ ಕೆಲ್ವಿನ್. ದೆನ್ ಇಲ್ಲಿ ಆಕ್ಟಿವೇಶನ್ ಎನರ್ಜಿನ ಫೈಂಡ್ ಔಟ್ ಮಾಡಿ ಅಂತ ಕೇಳಿರೋದ್ರಿಂದ ಲಾಗ್ ಆಫ್ K2/K1 is equals to EA/2.303 R into T2 minus T1/T1 into T2 formula. Then EA is equals to log of K2/K1 ಇಂಟು, ಸೊ ನಾನು ಈಕ್ವೇಟ್ ಮಾಡ್ಕೊಳ್ತಾ ಇದ್ದೀನಿ ಈಕ್ವೇಶನ್ ಅನ್ನ. ಓಕೆ, ದೆನ್ EA is equals to ಏನಾಯಿತು, ಲಾಗ್ ಆಫ್ K2/K1 ಟ್ರಿಪಲ್ಸ್ ಇರೋದ್ರಿಂದ ಲಾಗ್ 3 ಅಂತ ಆಗುತ್ತೆ ಇಂಟು 2.303 ಇಂಟು 8.314 ಇಂಟು 293 ಇಂಟು 323/323 ಮೈನಸ್ 293 ದಟ್ ಈಸ್ ಈಕ್ವಲ್ಸ್ ಟು. ಸೊ ನಾವು ಈ ಎಲ್ಲ ಆನ್ಸರನ್ನು ಸಾಲ್ವ್ ಮಾಡಿದ್ರೆ 2.82 ಇಂಟು 10⁴ ಅಂತ ಬರುತ್ತೆ. ಸೊ ಅದನ್ನು ವಿ ಕ್ಯಾನ್ ರೈಟ್ ಇನ್ ಟರ್ಮ್ಸ್ ಆಫ್ 28.82 ಕಿಲೋ ಜೌಲ್ ಪರ್ ಮೋಲ್. 28.82 ಕಿಲೋ ಜೌಲ್ ಪರ್ ಮೋಲ್ ಅಂತ ಆನ್ಸರು ಸಿಗುತ್ತೆ. ಸೊ ನೆಕ್ಸ್ಟು ಇದಾದಮೇಲೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ, ಪ್ರಾಬ್ಲಮ್ಸು. ಲೈಕ್ ನೆಕ್ಸ್ಟ್ ಒನ್ ಮೋರ್ ಕ್ವಶನು. ಸೊ
the rate of the reaction doubles. So rate of a reaction ಏನಾಗ್ತಾ ಇದೆ 2 times increase ಆಗ್ತಾ ಇದೆ when the temperature changes from 20 to 37 degrees Celsius. Calculate the energy of activation for such a reaction given R equals 8.314 joule per mole per Kelvin. ಸೊ ಇಲ್ಲಿ 20 is a T1 ಅಂತ. ಸೊ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಕೊಟ್ಟಿರೋದ್ರಿಂದ ಪ್ಲಸ್ 273 ಆ್ಯಡ್ ಮಾಡಿದ್ರೆ ಸೊ ನಮ್ಗೆ ಎಷ್ಟಾಗುತ್ತೆ 293 ಕೆಲ್ವಿನ್ ಆಗುತ್ತೆ. ಸೊ ದಿಸ್ ಇಸ್ T1. ಓಕೆ, ಸೊ ಅದೇ ರೀತಿ 37 ಡಿಗ್ರಿ ಸೆಲ್ಸಿಯಸ್ಗೆ ಅಗೈನ್ ಇಫ್ ವಿ ಆ್ಯಡ್ 273ನ ಆ್ಯಡ್ ಮಾಡಿದ್ರೆ ಸೊ ವಿಲ್ ಬಿ ಗೆಟಿಂಗ್ ದ ಟೆಂಪರೇಚರ್ 310 ಕೆಲ್ವಿನ್ ಬರುತ್ತೆ. ಸೊ ದಿಸ್ ಇಸ್ T2. ಓಕೆ, T2 ಅಂತ ಆಯ್ತು. ಓಕೆ, ದೆನ್ ಇಲ್ಲಿ ರೇಟ್ ಆಫ್ ದ ರಿಯಾಕ್ಷನ್ ಡಬಲ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ದಟ್ ಈಸ್ K2 by K1 is equals to 2. Then T1 equals 293 Kelvin, T2 equals 310 Kelvin, R equals 8.314 joule per Kelvin per ಮೋಲು. ಸೊ ಈಗ ನಾವು ರಿಲೇಟೆಡ್ ಟು ದಿಸ್ ಏನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ, ಎನರ್ಜಿ ಆಫ್ ಆಕ್ಟಿವೇಶನ್ ಅನ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿರೋದ್ರಿಂದ ಲಾಗ್ ಆಫ್ K2 by K1 equals EA by 2.303 R into T2 minus T1 by T1 into T2. ಸೊ EA ಏನಾಗುತ್ತೆ, ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಈಕ್ವೇಟ್ ಮಾಡ್ತೀವಿ. ಓಕೆ, ಈ ರೀತಿ ಫಾರ್ಮುಲಾ ಸಿಗುತ್ತೆ. ದೆನ್ ಲಾಗ್ ಆಫ್ K2 by K1 ಏನು, ರೇಟ್ ಆಫ್ ಎ ಕೆಮಿಕಲ್ ರಿಯಾಕ್ಷನ್ ಡಬಲ್ಸ್ ಇರೋದ್ರಿಂದ ಲಾಗ್ K2 ಇಂಟು 2.303 ಇಂಟು 8.314 into 293 into 310 by 310 minus 293. That is equals to, ನಾವು log 2 value is 0.3010. ನೀವು ಸಬ್ಸ್ಟಿಟ್ಯೂಟ್ ಮಾಡಿ ಎಲ್ಲ ಮಲ್ಟಿಪ್ಲೈ ಮಾಡಿ ಡಿವೈಡೆಡ್ ಬೈ ಡಿನಾಮಿನೇಟರ್ ಡಿವೈಡ್ ಮಾಡಿದಾಗ ನಿಮಗೆ ಆನ್ಸರ್ 5.36 into 10 power 4 ಸಿಗುತ್ತೆ. ಸೊ ಇಟ್ ಈಸ್ ನಥಿಂಗ್ ಬಟ್ 53.60 ಕಿಲೋ ಜೌಲ್ ಪರ್ ಮೋಲ್ ಅಂತ ಆನ್ಸರ್ ಬರುತ್ತೆ. ದೆನ್ ನೆಕ್ಸ್ಟು ಟ್ರಾನ್ಸಿಷನ್ ಸ್ಟೇಟ್ ಥಿಯರಿ. ಸೊ ಈಗ ಆಕ್ಟಿವೇಶನ್ ಎನರ್ಜಿ ಬೇಸ್ಡ್ ನ್ಯೂಮರಿಕಲ್ಸ್ ಏನಿದೆ, ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮ್. ಸೊ ಇನ್ ಎ ಕೆಮಿಕಲ್ ರಿಯಾಕ್ಷನ್ ಟ್ರಾನ್ಸಿಷನ್ ಸ್ಟೇಟ್ ಥಿಯರಿ ಅಂದರೆ ಏನು? ಫಸ್ಟ್ ಆಫ್ ಆಲ್ ವಾಟ್ ಈಸ್ ದ ಮೀನಿಂಗ್ ಆಫ್ ಟ್ರಾನ್ಸಿಷನ್ ಸ್ಟೇಟ್ ಥಿಯರಿ ಅಂತ ಅಂದರೆ, ಒಂದು ರಿಯಾಕ್ಟೆಂಟು ಓಕೆ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗೋದಕ್ಕೂ ಮುಂಚೆ ಸೊ ಇಟ್ ವಿಲ್ ಫಾರ್ಮ್ ಒನ್ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಅಥವಾ ಟ್ರಾನ್ಸಿಷನ್ ಸ್ಟೇಟ್ ಕಾಂಪ್ಲೆಕ್ಸು. ಅದನ್ನು ನಾನು R* ಅಂತ ರೆಪ್ರೆಸೆಂಟ್ ಮಾಡ್ತೀನಿ. ದೆನ್ ಇಟ್ ವಿಲ್ ಗಿವ್ ದ ಪ್ರಾಡಕ್ಟ್. ಸೊ ಈ ಇಂಟರ್ಮೀಡಿಯೇಟ್ ಫಾರ್ಮ್ ಏನಿದೆ, ಸೊ ಅದನ್ನು ವಿ ಕಾಲ್ ಇಟ್ ಆಸ್ ಟ್ರಾನ್ಸಿಷನ್ ಸ್ಟೇಟ್ ಅಥವಾ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ. ಸೊ ಅದ್ರ ಬಗ್ಗೆ ನಾವಿಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಸೊ ಇನ್ ಎ ಕೆಮಿಕಲ್ ರಿಯಾಕ್ಷನ್ the reactant molecules must come together to form an activated complex. ಸೊ ಕೆಲವೊಂದು ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸು ಒಂದಕ್ಕೊಂದು ಕೊಲೈಡ್ ಆಗಿಬಿಟ್ಟು ಫಸ್ಟ್ ಏನು ಮಾಡುತ್ತೆ, ಬಿಫೋರ್ ಫಾರ್ಮಿಂಗ್ ಇಂಟು ದ ಪ್ರಾಡಕ್ಟು ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಅನ್ನ ಫಾರ್ಮೇಷನ್ ಮಾಡುತ್ತೆ. ಇಟ್ಸ್ ಎನರ್ಜಿ ಇಸ್ ಹೈಯರ್ ದ್ಯಾನ್ ದಟ್ ಆಫ್ ದ ರಿಯಾಕ್ಟೆಡ್ ಮಾಲಿಕ್ಯೂಲ್ಸ್. ಸೊ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ದು ಎನರ್ಜಿ ರಿಯಾಕ್ಟೆಡ್ ಮಾಲಿಕ್ಯೂಲ್ಸ್ಗಿಂತ ಜಾಸ್ತಿ ಇರುತ್ತೆ. ದಟ್ ಈಸ್ the reactant molecules have to acquire a certain amount of energy before they react to form the product. So ಯಾವಾಗ ನಮಗೆ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಫಾರ್ಮ್ ಆಗುತ್ತೆ ಆಗ ರಿಯಾಕ್ಟೆಡ್ ಮಾಲಿಕ್ಯೂಲ್ಸ್ ಎಷ್ಟು ಬೇಕೋ ಅಷ್ಟು ಅಮೌಂಟ್ ಆಫ್ ಎನರ್ಜಿನ ಅಕ್ವೈರ್ ಮಾಡಿಕೊಂಡು ಆಮೇಲೆ ಕಾಂಪ್ಲೆಕ್ಸ್ ಕನ್ವರ್ಟ್ ಆದಮೇಲೆ ಮತ್ತೆ ಇಟ್ ವಿಲ್ ಸಫಿಷಿಯಂಟ್ ಅಮೌಂಟ್ ಆಫ್ ಎನರ್ಜಿನ ಅಕ್ವೈರ್ ಮಾಡಿ ದೆನ್ ಇಟ್ ವಿಲ್ ಫಾರ್ಮ್ ಎ ಪ್ರಾಡಕ್ಟ್. ದ ಮಿನಿಮಮ್ ಎಕ್ಸ್ಟ್ರಾ ಎನರ್ಜಿ ವಿಚ್ ಮಸ್ಟ್ ಬಿ ಸಪ್ಲೈಡ್ ಟು ಎನೇಬಲ್ ದೆಮ್ to cross over the energy barrier between the reactants and the products is called as activation energy. ಸೊ ಈಗ ರಿಯಾಕ್ಟೆಂಟ್ಸ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗೋದಕ್ಕೂ ಮುಂಚೆ ಏನಾಗುತ್ತೆ, ಒಂದು ಟ್ರಾನ್ಸಿಷನ್ ಸ್ಟೇಟ್ ಆಫ್ ದ reactant is going to form. So in order to form the product, so that activated complex is required a sufficient amount of energy, or the minimum extra energy will be required to form the product. So ಆಗ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಆ ಬ್ಯಾರಿಯರ್ ಅನ್ನ ಕ್ರಾಸ್ ಮಾಡಿ ಏನ್ ಮಾಡುತ್ತೆ, ಪ್ರಾಡಕ್ಟ್ಸ್ ಅನ್ನ ಫಾರ್ಮೇಶನ್ ಮಾಡುತ್ತೆ. ಸೊ ದೆನ್ ಹಾಗಾಗಿ ವಾಟ್ ವಿ ಕ್ಯಾನ್ ಸೇ, ಆಕ್ಟಿವೇಶನ್ ಎನರ್ಜಿ ಇಸ್ ಈಕ್ವಲ್ಸ್ ಟು ಥ್ರೆಶೋಲ್ಡ್ ಎನರ್ಜಿ ಮೈನಸ್ ಆವರೇಜ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ರಿಯಾಕ್ಟೆಂಟ್ಸ್. ಸೊ ಆಕ್ಟಿವೇಶನ್ ಎನರ್ಜಿನ ವಿ ಕ್ಯಾನ್ ಆಲ್ಸೋ ಡಿಫೈನ್ ಇನ್ ಟರ್ಮ್ಸ್ ಆಫ್ ವಾಟ್, the difference of the threshold energy and average potential energy of the reactant molecules. ನೋಡಿ ಇಲ್ಲಿ
ಸೊ ನಾವು ಪೊಟೆನ್ಷಿಯಲ್ ಎನರ್ಜಿ ಅಲಾಂಗ್ ವೈ ಆಕ್ಸಿಸ್ ತಗೊಂಡು ಅಲಾಂಗ್ ಎಕ್ಸ್ ಆಕ್ಸಿಸ್ ನಾವು ರಿಯಾಕ್ಷನ್ ಕೋಆರ್ಡಿನೇಟ್ ಅಥವಾ ರಿಯಾಕ್ಟೆಂಟ್ ಸ್ಪೀಶೀಸ್ ನ ತಗೊಂಡಾಗ ಸೊ ಇಲ್ಲಿ ನಮಗೆ ರಿಯಾಕ್ಷನ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ರಿಯಾಕ್ಷನ್ ಸ್ಟಾರ್ಟ್ ಆಗಿ ಏನಾಗುತ್ತೆ, ಸೊ ಫಸ್ಟ್ ಇಟ್ ವಿಲ್ ಕನ್ವರ್ಟ್ ಇನ್ ಟು ದ activated complex, and ಈ activated complex ಅಲ್ಲಿ reacting species are having the maximum energy, so it will reaches to the maximum ಲೆವೆಲ್ಗೆ ರೀಚ್ ಆಗುತ್ತೆ. ಓಕೆ, ಸೊ ಮ್ಯಾಕ್ಸಿಮಮ್ ಎನರ್ಜಿ ಇರುತ್ತೆ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಹತ್ರ. ಮತ್ತೆ ಸಡನ್ಲಿ ಇಟ್ ಫಾಲ್ಸ್ ಇನ್ ಟು ದ ಪ್ರಾಡಕ್ಟ್. ಮತ್ತೆ ಪ್ರಾಡಕ್ಟ್ ಆಗಿ ಅದಕ್ಕೆ ಎಷ್ಟು ಸಫಿಶಿಯೆಂಟ್ ಎನರ್ಜಿ ಬೇಕೋ ಅಷ್ಟನ್ನ ಅಕ್ವೈರ್ ಮಾಡಿಕೊಂಡು ಮತ್ತೆ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಸಿ ಫಾರ್ ಎಕ್ಸಾಂಪಲ್ ಇಲ್ಲಿ ನಮಗೆ ರಿಯಾಕ್ಷನ್ H2 + I2 H2 + I2 ರಿಯಾಕ್ಟೆಂಟ್ ಮಾಲಿಕ್ಯೂಲ್ ಇತ್ತು ಅಂದ್ರೆ ಅದು ಎರಡೂ ಕೊಲಿಷನ್ ಆಗ್ಬಿಟ್ಟು ಸೊ ಅದಕ್ಕೆ ಎಷ್ಟು ಅಮೌಂಟ್ ಆಫ್ ಎನರ್ಜಿ ಬೇಕಾಗುತ್ತೋ ಅದನ್ನ ಅಬ್ಸರ್ವ್ ಮಾಡ್ಕೊಂಡು ಏನಾಗುತ್ತೆ, ಫಸ್ಟ್ ಅದು ಒಂದು ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಸ್ಟೇಟ್ಗೆ ರೀಚ್ ಆಗುತ್ತೆ. ಆಮೇಲೆ ಆಫ್ಟರ್ ರೀಚಿಂಗ್ ಟು ಇಟ್ಸ್ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಫಾರ್ಮ್, ಸೊ ಇಟ್ ವಿಲ್ ಅಕ್ವೈರ್ ಸಮ್ ಅಮೌಂಟ್ ಆಫ್ ಸಫಿಶಿಯೆಂಟ್ ಎನರ್ಜಿ, ದೆನ್ ಇಟ್ ವಿಲ್ ಕನ್ವರ್ಟ್ ಇನ್ ಟು ದ ಪ್ರಾಡಕ್ಟ್. ಸೊ ಈಗ ನೋಡಿ ಇಲ್ಲಿ ದ ಡಿಫರೆನ್ಸ್ ಆಫ್ ದ ರಿಯಾಕ್ಟೆಂಟ್ ಮಾಲಿಕ್ಯೂಲ್ ಮತ್ತೆ ಮ್ಯಾಕ್ಸಿಮಮ್ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಸ್ಟೇಟ್ ಏನಿದೆ ಆ ಡಿಫರೆನ್ಸ್ಗೆ ಆಕ್ಟಿವೇಶನ್ ಎನರ್ಜಿ ಅಂತ ಹೇಳ್ತಾರೆ. ಓಕೆ, ಸೊ ದೆನ್ ಇಟ್ ಕನ್ವರ್ಟ್ ಇನ್ ಟು ದ ಪ್ರಾಡಕ್ಟ್. ಸೊ ದಿಸ್ ಇಸ್ ದ ರೆಪ್ರೆಸೆಂಟೇಷನ್. ನೋಡಿ ಇದನ್ನ ನಿಮ್ಗೆ 2 ಮಾರ್ಕ್ಗೆ ಕೇಳೋ ಚಾನ್ಸಸ್ ಇರುತ್ತೆ ಈ ಗ್ರಾಫ್ನ. ಸೊ next energy barrier. So what is the meaning of energy barrier? There is an energy barrier for each reaction. So ಪ್ರತಿಯೊಂದು ರಿಯಾಕ್ಷನ್ ಅಲ್ಲೂ ಸಹ ಎನರ್ಜಿ ಬ್ಯಾರಿಯರ್ ಅನ್ನ ನಾವು ಅಬ್ಸರ್ವ್ ಮಾಡಬಹುದು. The reacting species must be provided with sufficient energy to cross the energy barrier. ಸೊ ಈಗ ಎನರ್ಜಿ ಬ್ಯಾರಿಯರ್ ಅನ್ನ ಕ್ರಾಸ್ ಮಾಡಬೇಕು ಅಂತ ಅಂದ್ರೆ ರಿಯಾಕ್ಟಿಂಗ್ ಸ್ಪೀಶೀಸ್ ಅಲ್ಲಿ ಅದಕ್ಕೆ ಸಫಿಶಿಯಂಟ್ ಅಮೌಂಟ್ ಆಫ್ ಎನರ್ಜಿ ಅದರಲ್ಲಿ ಇರಬೇಕು. ದೆನ್ ಓನ್ಲಿ ಇಟ್ ವಿಲ್ ಕನ್ವರ್ಟ್ ಇನ್ ಟು ದ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ದೆನ್ ದ ಮಿನಿಮಮ್ ಅಮೌಂಟ್ ಆಫ್ ಎನರ್ಜಿ. ನೋಡಿ ಇದನ್ನ ನಿಮ್ಗೆ 1 ಮಾರ್ಕ್ಗೆ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಡಿಫೈನ್ ವಾಟ್ ಈಸ್ ಆಕ್ಟಿವೇಶನ್ ಎನರ್ಜಿ ಅಂತ. ಸೊ like symbol we represented in terms of EA. So activation energy means what? The minimum amount of energy required by the reactant molecules to participate in a reaction is called as activation energy. So ಒಂದು ರಿಯಾಕ್ಷನ್ ಅಲ್ಲಿ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಎಷ್ಟು ಮಿನಿಮಮ್ ಅಮೌಂಟ್ ಆಫ್ ಎನರ್ಜಿ ಅವಶ್ಯಕತೆ ಇರುತ್ತೆ ಆ ಎನರ್ಜಿನ ಆಕ್ಟಿವೇಶನ್ ಎನರ್ಜಿ ಅಂತ ಹೇಳ್ತೀವಿ. ದೆನ್ activation energy is equals to the threshold energy minus average kinetic energy of the reacting molecules. ಸೊ ನೀವು EA ನ ಯಾವ ರೀತಿ ರೆಪ್ರೆಸೆಂಟ್ ಮಾಡಬಹುದು? EA is equals to threshold energy, so that is ET minus E average or E kinetic energy. ಸೊ TE ಅಂದ್ರೆ threshold energy, EKE ಅಂದ್ರೆ kinetic energy of the molecule. Okay, activation energy is equals to E threshold energy minus E kinetic energy ಅಂತ ನಾವು ಡಿಫೈನ್ ಮಾಡ್ತೀವಿ. ದೆನ್ ಹಾಗಿದ್ರೆ what is the meaning of threshold energy? Threshold energy is equals to the initial potential energy of reactant molecules plus activation energy. So threshold energy ಅಂದ್ರೆ ಏನು? Initial potential energy of the reactant molecules ಮತ್ತೆ activation energy, sum of activation energy ಮತ್ತೆ initial potential energy of the reactant molecules ಏನಿದೆ ಆ sum of energy we call it as threshold energy ಅಂತ ನಾವು ಡಿಫೈನ್ ಮಾಡ್ತೀವಿ. Next, a collision between high energy molecules overcomes the forces of repulsion and brings the formation of an unstable molecule cluster called the activated complex. ಸೊ ಹಾಗಿದ್ರೆ ಈಗ ರಿಯಾಕ್ಟೆಡ್ ಮಾಲಿಕ್ಯೂಲ್ಸು ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗೋದಕ್ಕೂ ಮುಂಚೆ ಒಂದು ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ನ ಫಾರ್ಮೇಶನ್ ಮಾಡುತ್ತೆ. ಸೊ ಲೆಟ್ ಅಸ್ ಕನ್ಸಿಡರ್ ದಟ್ ಆಸ್ ಎ R' ಅಂತ ತಗೊಂಡಾಗ ವಾಟ್ ಈಸ್ ದ ಮೀನಿಂಗ್ ಆಫ್ ದಟ್ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಅಂದ್ರೆ, ಸೊ ವೆನ್ ದ ರಿಯಾಕ್ಟಿಂಗ್ ಸ್ಪೀಶೀಸ್ ಕೊಲೈಡ್ ಆಗುವಾಗ ದ ಕೊಲಿಷನ್ ಬಿಟ್ವೀನ್ ಹೈ ಎನರ್ಜಿ ಮಾಲಿಕ್ಯೂಲ್ಸ್, ಸೊ ಹೈ ಎನರ್ಜಿ ಮಾಲಿಕ್ಯೂಲ್ ರಿಯಾಕ್ಟಿಂಗ್ ಸ್ಪೀಶೀಸ್ ಏನಿರುತ್ತೆ ಅದ್ರ ಮಧ್ಯೆ ಕೊಲಿಷನ್ ಆದಾಗ ಇಟ್ ವಿಲ್ ಓವರ್ಕಮ್ಸ್ ದ ಫೋರ್ಸ್ ಆಫ್ ರಿಪಲ್ಷನ್ ಅಂಡ್ ಬ್ರಿಂಗ್ಸ್ ದ ಫಾರ್ಮೇಶನ್ ಆಫ್ ಅನ್ ಅನ್ಸ್ಟೇಬಲ್ ಮಾಲಿಕ್ಯುಲರ್
ಕ್ಲಸ್ಟರ್. ಸೊ ಈ ರಿಯಾಕ್ಟೆಂಟ್ ಮಾಲಿಕ್ಯೂಲ್ ಅಲ್ಲಿ ಹೈ ಎನರ್ಜಿ ಮಾಲಿಕ್ಯೂಲ್ಸ್ ಕೊಲೈಡ್ ಆದಾಗ ಅದ್ರ ಮುಖಾಂತರ ನಮಗೆ ಬಿಕಾಸ್ ಆಫ್ ದ ಫೋರ್ಸ್ ಆಫ್ ರಿಪಲ್ಷನ್ ಒಂದು ಅನ್ಸ್ಟೇಬಲ್ ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ. ಆ ಅನ್ಸ್ಟೇಬಲ್ ಕ್ಲಸ್ಟರ್ ಅಥವಾ ಅನ್ಸ್ಟೇಬಲ್ ಮಾಲಿಕ್ಯೂಲ್ ಕ್ಲಸ್ಟರ್ ಇಸ್ ಕಾಲ್ಡ್ ಆಸ್ ವಾಟ್ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ. ದೆನ್ ದ ಲೈಫ್ ಸ್ಪ್ಯಾನ್ ಆಫ್ ಅನ್ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಇಸ್ ವೆರಿ ಸ್ಮಾಲ್. ಸೊ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಲೈಫ್ ಸ್ಪ್ಯಾನ್ ತುಂಬಾನೇ ಕಡಿಮೆ ಇರುತ್ತೆ, ಬಿಕಾಸ್ ಇಟ್ ವಿಲ್ ಇಮಿಡಿಯೇಟ್ಲಿ ಕನ್ವರ್ಟ್ ಇನ್ ಟು ದ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ. ದಸ್ the activated complex breaks either into reactants again or new substances, that is product. So activated complex ಗೆ ಲೈಫ್ ಸ್ಪ್ಯಾನ್ ಕಡಿಮೆ ಇರೋದ್ರಿಂದ ಅದು ಇಮಿಡಿಯೇಟ್ ಆಗಿ ಏನ್ ಮಾಡುತ್ತೆ, ಈದರ್ ಅಗೈನ್ ರಿವರ್ಸ್ ಬ್ಯಾಕ್ ಟು ದ ರಿಯಾಕ್ಟೆಂಟ್ ಮಾಲಿಕ್ಯೂಲ್ ಆಗಿ ರಿವರ್ಟ್ ಆಗುತ್ತೆ, ಅಥವಾ ನ್ಯೂ ಮಾಲಿಕ್ಯೂಲ್ ಆಗಿ ಕನ್ವರ್ಟ್ ಆಗುತ್ತೆ, ದಟ್ ಈಸ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ. Then the activation energy EA depends upon the nature of chemical bonds undergoing rupture and is independent of enthalpies of reactants and products. ಸೊ ಆಕ್ಟಿವೇಶನ್ ಎನರ್ಜಿ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ನೇಚರ್ ಆಫ್ ದ ಕೆಮಿಕಲ್ ಬಾಂಡ್ಸ್. ಸೊ ಯಾವ ಕೆಮಿಕಲ್ ಬಾಂಡ್ಸ್, ಲೈಕ್ ವಾಟ್ ಟೈಪ್ ಆಫ್ ರಿಯಾಕ್ಟೆಂಟ್ ಸ್ಪೀಶೀಸ್ ದೇ ಆರ್. ಸೊ ಆ ರಿಯಾಕ್ಟೆಂಟ್ ಸ್ಪೀಶೀಸ್ ಕೊಲೈಡ್ ಆದಾಗ ನಮಗೆ ಯಾವ ರೀತಿ ಕೆಮಿಕಲ್ ಬಾಂಡ್ಸ್ ಫಾರ್ಮೇಶನ್ ಆಗುತ್ತೆ, ಲೈಕ್ ರಿಯಾಕ್ಟೆಂಟ್ ಸ್ಪೀಶೀಸ್ ಅಲ್ಲಿ ಪ್ರೆಸೆಂಟ್ ಇರುವಂತ ಬಾಂಡ್ಸ್ ರಪ್ಚರ್ ಆಗಿ ನ್ಯೂ ಕೆಮಿಕಲ್ ಬಾಂಡ್ಸ್ ಫಾರ್ಮೇಶನ್ ಆಗುತ್ತೆ. ಅಂಡ್ ಆ ಕೆಮಿಕಲ್ ಬಾಂಡ್ಸ್ ಇಂಡಿಪೆಂಡೆಂಟ್ ಆಫ್ ದ ಎಂಥಾಲ್ಪೀಸ್ ಆಫ್ ರಿಯಾಕ್ಟೆಂಟ್ಸ್ ಅಂಡ್ ಪ್ರಾಡಕ್ಟ್ಸ್ ಆಗಿರುತ್ತೆ. ಓಕೆ, ಸೊ whatever the new chemical bonds are going to form as in the product side ಅಥವಾ reactant side ಅಲ್ಲಿ ಪ್ರೆಸೆಂಟ್ ಇರುವಂತ ಬಾಂಡ್ಸ್ ರಪ್ಚರ್ ಆದಾಗ, ಸೊ like whatever the bonds like new bonds are going to form, no, so which is independent of enthalpies of reactants and products ಆಗಿರುತ್ತೆ. Then the energy changes during exothermic and endothermic reactions versus the progress of the reaction are shown in the figure. So exothermic ಮತ್ತೆ ಎನರ್ಜಿ ಯಾವಾಗ ಚೇಂಜ್ ಆಗುತ್ತೆ ಅಂದ್ರೆ ಡ್ಯೂರಿಂಗ್ ಎಕ್ಸೋಥರ್ಮಿಕ್ ಮತ್ತೆ ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಅಲ್ಲಿ ವರ್ಸಸ್ ದ ಪ್ರೋಗ್ರೆಸ್ ಆಫ್ ದ ರಿಯಾಕ್ಷನ್ ಆರ್ ಶೋನ್ ಇನ್ ದ ಫಿಗರ್. ಯಾವ ರೀತಿ ಎಕ್ಸೋಥರ್ಮಿಕ್ ಮತ್ತೆ ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಅಲ್ಲಿ ಎನರ್ಜಿ ಚೇಂಜಸ್ ಆಗುತ್ತೆ ಅನ್ನೋದನ್ನ ನೋಡೋಣ. ಸೊ ನೋಡಿ ಇಲ್ಲಿ ಅಲಾಂಗ್ ಬೈ ಫಸ್ಟ್ ಗ್ರಾಫ್. ಸೊ ದಿಸ್ ಇಸ್ ಫಸ್ಟ್ ಪಿಕ್ಚರ್ ಅಂಡ್ ದಿಸ್ ಇಸ್ ಸೆಕೆಂಡ್ ಪಿಕ್ಚರ್. So if we consider along y-axis potential energy, along x-axis reaction progress, ಅಂದ್ರೆ reactants ಫಸ್ಟ್ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಗೆ ರೀಚ್ ಆಗಿ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗುವಾಗ ಯಾವ ರೀತಿ ಎನರ್ಜಿ ಚೇಂಜ್ ಆಗುತ್ತೆ ಅನ್ನೋದನ್ನ ನೋಡೋಣ. ಸೊ ನೋಡಿ ಇಲ್ಲಿ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಲ್ಲಿ ಆಕ್ಚುಲಿ ಹೀಟ್ ಲಿಬರೇಟ್ ಆಗುತ್ತೆ. ಓಕೆ, ಸೊ ದೆನ್ ಇಲ್ಲಿ ನೋಡಿ ರಿಯಾಕ್ಟೆಂಟ್ ಸ್ಪೀಶೀಸ್ ಇಲ್ಲಿದೆ. ಈ ರಿಯಾಕ್ಟೆಂಟ್ ಸ್ಪೀಶೀಸ್ ಏನಾಯ್ತು, ಫಸ್ಟ್ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಗೆ ರೀಚ್ ಆಗಿ ಮತ್ತೆ ನಮ್ಗೆ ಏನಾಯ್ತು, ಲೈಕ್ ಪ್ರಾಡಕ್ಟ್ಸ್ ಅನ್ನ ಫಾರ್ಮೇಶನ್ ಮಾಡ್ತಾ ಇದೆ. ಬಟ್ ಇನಿಷಿಯಲಿ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ನಮ್ಗೆ like initially the reactant molecules are not going to reach the its maximum energy ಅಂತ ಹೇಳ್ಬೋದು. ಸೊ ಆಗ ಅಲ್ಲಿ ನಮ್ಗೆ ಎನರ್ಜಿ ರಿಲೀಸ್ ಆಗುತ್ತೆ. ನೋಡಿ ಈ ಪರ್ಪಲ್ ಲೈನ್ ಏನಿದೆ, ದಿಸ್ ಲೈನ್ ರೆಪ್ರೆಸೆಂಟ್ಸ್ ದ ಎನರ್ಜಿ ರಿಲೀಸ್ ಆಗುತ್ತೆ ಅಂಡ್ ಇಟ್ ವಿಲ್ ರೀಚಸ್ ಟು ಇಟ್ಸ್ ಮ್ಯಾಕ್ಸಿಮಮ್ ಸ್ಟೇಜ್. ಸೊ ಎಕ್ಸೋಥರ್ಮಿಕ್ ಅಂತ ಅಂದ್ರೆ ನಮ್ಗೆ ಒಂದು ರಿಯಾಕ್ಷನ್ ಆಗ್ತಿದೆ ಅಂತ ಅಂದ್ರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಔಟ್ಸೈಡ್ ಟು ದ ಸರೌಂಡಿಂಗ್ಗೆ ಎನರ್ಜಿ ರಿಲೀಸ್ ಆಗ್ತಾ ಇರುತ್ತೆ. ಓಕೆ, ಅದೇ ರೀತಿ ನಾವು ಸೆಕೆಂಡ್ ಗ್ರಾಫ್ಗೆ ಬಂದಾಗ ಅಲಾಂಗ್ ವೈ ಆಕ್ಸಿಸ್ ಪೊಟೆನ್ಷಿಯಲ್ ಎನರ್ಜಿ, ಅಲಾಂಗ್ ಎಕ್ಸ್ ಆಕ್ಸಿಸ್ ರಿಯಾಕ್ಷನ್ ಪ್ರೋಗ್ರೆಸ್ ಅಂತ ತಗೊಂಡಾಗ ನೋಡಿ ಇಲ್ಲಿ ಎನರ್ಜಿ ಏನಾಗುತ್ತೆ, ಎಂಡೋಥರ್ಮಿಕ್ ರಿಯಾಕ್ಷನ್ ಅಲ್ಲಿ ಎನರ್ಜಿ ವಿಲ್ ಬಿ ಅಬ್ಸಾರ್ಬ್ಡ್ ಇನ್ ದಾಟ್ ರಿಯಾಕ್ಷನ್. ಸೊ ರಿಯಾಕ್ಷನ್ ಅಲ್ಲಿ ನಮ್ಗೆ ಎನರ್ಜಿ ಏನಾಗುತ್ತೆ, ಅಬ್ಸಾರ್ಬ್ ಆಗಿ ನಮ್ಗೆ ರಿಯಾಕ್ಷನ್ ಕ್ಯಾರಿ ಔಟ್ ಆಗ್ತಾ ಹೋಗುತ್ತೆ. ಸೊ ದಟ್ ನೋಡಿ ಇಲ್ಲಿ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ಇನಿಷಿಯಲಿ, ಸೊ ಫ್ರಮ್ ಸ್ಟಾರ್ಟಿಂಗ್ ಇಂದ ಏನಾಗುತ್ತೆ, ಸ್ಲೋಲಿ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗೋದಕ್ಕೆ ಫಸ್ಟ್ ಇಟ್ ವಿಲ್ ರೀಚಸ್ ಟು ಇಟ್ಸ್ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಆಗಿ ಕನ್ವರ್ಟ್ ಆಗುತ್ತೆ, ಆರ್ ಇಟ್ ವಿಲ್ ರೀಚಸ್ ಟು ಇಟ್ಸ್ ಮ್ಯಾಕ್ಸಿಮಮ್ ಎನರ್ಜಿ ಸ್ಟೇಟ್ ರೀಚ್ ಆಗಿ ಇಮ್ಮಿಡಿಯೇಟ್ ಆಗಿ ವಿತಿನ್ ಎ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಪ್ರಾಡಕ್ಟ್ಸ್ ಫಾರ್ಮೇಶನ್ ಆಗುತ್ತೆ. ಓಕೆ, ಸೊ ಇಲ್ಲಿ ನಮಗೆ ಎನರ್ಜಿ ಅಬ್ಸಾರ್ಬ್ ಆಗೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಎನರ್ಜಿ ಇಸ್ ಗೋಯಿಂಗ್ ಟು ಅಬ್ಸಾರ್ಬ್. ಸೊ ಇಲ್ಲಿ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ನಮಗೆ ಲೈಕ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಲ್ಲಿ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ನಮಗೆ ಶಾರ್ಟರ್ ಇರುತ್ತೆ. ಬಟ್ ಇನ್ ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಅಲ್ಲಿ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಫಾರ್ಮೇಶನ್ ಏನಿರುತ್ತೆ, ಸೊ ದಟ್ ಈಸ್
activated complex formation ಆಗುವಂಥದ್ದು ಲೈಕ್ ವಿಲ್ ಬಿ ಲಾಂಗರ್ ಟೈಮ್ ವರ್ಗು ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಇರುತ್ತೆ. ಸೊ ಎಕ್ಸೋಥರ್ಮಿಕ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ಅಲ್ಲಿ ಶಾರ್ಟ್ ಲೈಫ್ ಸ್ಪ್ಯಾನ್ ಅಂತ ನಾವು ಹೇಳ್ಬೋದು. ಇಲ್ಲಿ ಕಂಪೇರ್ ಮಾಡಿದಾಗ ಇಲ್ಲಿ ಲೈಕ್ ದ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಆರ್ ಹ್ಯಾವಿಂಗ್ ಲಿಟಲ್ ಬಿಟ್ ಹೈಯರ್ ಲೈಫ್ ಸ್ಪ್ಯಾನ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ದಟ್ ಈಸ್ ಅಬೌಟ್ explanations for the energy changes in exothermic reaction ಮತ್ತೆ endothermic reactions. So exothermic reactions ಅಲ್ಲಿ ಏನಾಗುತ್ತೆ, so the energy is going to release. Endothermic reactions ಅಲ್ಲಿ the energy is going to absorb. Then next will be having ನೋಡಿ ಈಗ regarding that graphs explanations will be thus every chemical reaction whether exothermic or endothermic has an energy barrier. ಸೊ ಪ್ರತಿಯೊಂದು ಕೆಮಿಕಲ್ ರಿಯಾಕ್ಷನ್ ಅಲ್ಲೂ ಈದರ್ ಅದು ಎಕ್ಸೋಥರ್ಮಿಕ್ ಆಗಿರ್ಬೋದು ಅಥವಾ ಎಂಡೋಥರ್ಮಿಕ್ ಆಗಿರ್ಬೋದು. ಸೊ ಯಾವ ರಿಯಾಕ್ಷನ್ಸ್ ಅಲ್ಲೂ ಸಹ ಎನರ್ಜಿ ಬ್ಯಾರಿಯರ್ನ ಹೊಂದಿರುತ್ತೆ. This has to be overcome before reactants can be transferred into the product. So energy barrier ಯಾವಾಗ ಬ್ರೇಕ್ ಆಗುತ್ತೆ ಅಂದ್ರೆ ರಿಯಾಕ್ಟೆಂಟ್ ಸ್ಪೀಶೀಸ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆದಾಗ. Then if the reactant molecules have sufficient energy, so reactant molecules sufficient energy ittu andre they can reach the peak of the energy barrier after collision. So reactant molecules ಅಲ್ಲಿ sufficient energy ittu anta andre adu the peak of the energy barrier na reach ಆಗುವಂತ capability ಇರುತ್ತೆ after collision. Then they can go to the right side of the slope and consequently change into products. So ಆ ಥರ ರಿಯಾಕ್ಷನ್ಸ್ ಅಲ್ಲಿ ಇಮಿಡಿಯೇಟ್ ಆಗಿ ಅದು ರೈಟ್ ಸೈಡ್ ಆಫ್ ದ ಸ್ಲೋಪ್ ಲೈಕ್ ಇಮಿಡಿಯೇಟ್ಲಿ ಪ್ರಾಡಕ್ಟ್ ಕನ್ವರ್ಷನ್ ಕಡೆ ತಿರುಗುತ್ತೆ ಅಂಡ್ ಕಾನ್ಸಿಕ್ವೆಂಟ್ಲಿ ಚೇಂಜ್ ಇನ್ ಟು ದ ಪ್ರಾಡಕ್ಟ್ ಆಗಿ ಇಮಿಡಿಯೇಟ್ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ. If the activation energy for a reaction is low, so energy of activation energy kadme ittu andre the fraction of effective collisions will be large and the reaction will be fast. So if EA is low, the fraction of effective collisions will be large and the reaction will be ಫಾಸ್ಟ್ ಆಗಿರುತ್ತೆ. ಸೊ ಕೊಲಿಷನ್ಸು ತುಂಬ ಜಾಸ್ತಿ ಕೊಲಿಷನ್ಸ್ ಇರುತ್ತೆ ಮತ್ತೆ ರಿಯಾಕ್ಷನ್ ಸಹ ತುಂಬ ಫಾಸ್ಟ್ ಆಗುತ್ತೆ. ಯಾವಾಗ ಅಂದರೆ ಆಕ್ಟಿವೇಶನ್ ಎನರ್ಜಿ ಕಡಿಮೆ ಇದ್ದಾಗ. ದೆನ್ ಇಫ್ ದ ಆಕ್ಟಿವೇಶನ್ ಎನರ್ಜಿ ಇಸ್ ಹೈ, ದ ಫ್ರಾಕ್ಷನ್ ಆಫ್ ಎಫೆಕ್ಟಿವ್ ಕೊಲಿಷನ್ಸ್ ವಿಲ್ ಬಿ ಸ್ಮಾಲ್ ಇರುತ್ತೆ. ಎನರ್ಜಿ ಇ ಎ ವ್ಯಾಲ್ಯೂ ಜಾಸ್ತಿ ಇತ್ತು ಅಂದರೆ ಫ್ರಾಕ್ಷನ್ ಆಫ್ ಎಫೆಕ್ಟಿವ್ ಕೊಲಿಷನ್ಸ್ ವಿಲ್ ಬಿ ಸ್ಮಾಲ್ ಅಂಡ್ ದ ರಿಯಾಕ್ಷನ್ ವಿಲ್ ಬಿ ಸ್ಲೋ ಇರುತ್ತೆ. ರಿಯಾಕ್ಷನ್ನು ಸ್ಲೋ ಆಗಿ ಆಗ್ತಾ ಇರುತ್ತೆ. ನೆಕ್ಸ್ಟ್ ಎಫೆಕ್ಟ್ ಆಫ್ ಕೆಟಲಿಸ್ಟ್ ಆನ್ ರಿಯಾಕ್ಷನ್ ರೇಟ್. ಸೊ ಕೆಟಲಿಸ್ಟ್ ಯಾವ ರೀತಿ ಎಫೆಕ್ಟ್ ಮಾಡುತ್ತೆ ರಿಯಾಕ್ಷನ್ ರೇಟ್ ಮೇಲೆ ಅಂತ ನೋಡೋಣ. ಎ ಕೆಟಲಿಸ್ಟ್ ಈಸ್ ಎ ಸಬ್ಸ್ಟೆನ್ಸ್ ವಿಚ್ ಆಲ್ಟರ್ಸ್ ದ ರೇಟ್ ಆಫ್ ಎ ರಿಯಾಕ್ಷನ್ ವಿತೌಟ್ ಇಟ್ ಸೆಲ್ಫ್ ಅಂಡರ್ ಗೋಯಿಂಗ್ ಎನಿ ಪರ್ಮನೆಂಟ್ ಕೆಮಿಕಲ್ ಚೇಂಜ್. ಓಕೆ, ಸೊ ಈಗ ಒಂದು ರಿಯಾಕ್ಷನ್ ಅಲ್ಲಿ ನಾವು ಕೆಟಲಿಸ್ಟ್ ಅನ್ನ ಆಡ್ ಮಾಡ್ತಿದ್ದೀವಿ ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಅಮೋನಿಯಾ ದಟ್ ಈಸ್ ಇನ್ ಹೇಬರ್ಸ್ ಪ್ರೋಸೆಸ್ ಪ್ಲಾಟಿನಮ್ ಅನ್ನ ಯೂಸ್ ಮಾಡ್ತೀವಿ. ಅಂಡ್ ಇಫ್ ಯು ಕಮ್ ಟು ಹೈಡ್ರೋಜಿನೇಷನ್ ರಿಯಾಕ್ಷನ್ ಅಲ್ಲೂ ನಾವು ನಿಕ್ಕಲ್ ಅಥವಾ ಪ್ಲಾಟಿನಮ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಈಗ ವಾಟ್ ಈಸ್ ದ ರೋಲ್ ಆಫ್ ದಟ್ ಕೆಟಲಿಸ್ಟ್ ಅಂತ ಅಂದ್ರೆ, ಸೊ ಒಂದು ಕೆಟಲಿಸ್ಟ್ ಇಸ್ ಎ ಸಬ್ಸ್ಟೆನ್ಸ್ ವಿಚ್ ಆಲ್ಟರ್ಸ್ ದ ರೇಟ್ ಆಫ್ ಎ ರಿಯಾಕ್ಷನ್. ಸೊ ರೇಟ್ ಆಫ್ ಎ ರಿಯಾಕ್ಷನ್ ಫಾಸ್ಟ್ ಆಗ್ಬೇಕಾ ಸ್ಲೋ ಆಗ್ಬೇಕಾ ಅನ್ನೋದನ್ನ ಡಿಫೈನ್ ಮಾಡುತ್ತೆ ಕೆಟಲಿಸ್ಟ್. ಬಟ್ ಕೆಟಲಿಸ್ಟ್ ಅಲ್ಲಿ ಯಾವುದೇ ರೀತಿ ಕೆಮಿಕಲ್ ಚೇಂಜಸ್ ಅಕರ್ ಆಗೋದಿಲ್ಲ. ಓಕೆ, ದೆನ್ the action of a catalyst can be explained by the intermediate complex formation theory. So catalyst ಯಾವ ರೀತಿ ವರ್ಕ್ ಮಾಡುತ್ತೆ ಅಥವಾ ಆಕ್ಟ್ ಮಾಡುತ್ತೆ ಅನ್ನೋದನ್ನ ಇಂಟರ್ಮೀಡಿಯೇಟ್ ಕಾಂಪ್ಲೆಕ್ಸ್ ಫಾರ್ಮೇಶನ್ ಥಿಯರಿಯಲ್ಲಿ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ದೆನ್ ಈಗ ವಾಟ್ ಈಸ್ ದ ಮೀನಿಂಗ್ ಆಫ್ ಇಂಟರ್ಮೀಡಿಯೇಟ್ ಕಾಂಪ್ಲೆಕ್ಸ್ ಫಾರ್ಮೇಶನ್ ಥಿಯರಿ? ಅಕಾರ್ಡಿಂಗ್ ಟು ದಿಸ್ ಥಿಯರಿ, ಎ ಕೆಟಲಿಸ್ಟ್ ಪಾರ್ಟಿಸಿಪೇಟ್ ಇನ್ ಎ ಕೆಮಿಕಲ್ ರಿಯಾಕ್ಷನ್. ಸೊ ಒಂದು ಕೆಟಲಿಸ್ಟು ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದೆ ಅಂತ ಅಂದ್ರೆ by forming temporary bonds with the reactants. ಸೊ ರಿಯಾಕ್ಟೆಂಟ್ಸ್ ಜೊತೆ ಟೆಂಪೊರರಿ ಬಾಂಡ್ಸ್ ನ ಫಾರ್ಮ್ ಮಾಡಿ ರಿಸಲ್ಟಿಂಗ್ ಇನ್ ದ ಫಾರ್ಮೇಶನ್ ಆಫ್ ಎನ್ ಇಂಟರ್ಮೀಡಿಯೇಟ್ ಕಾಂಪ್ಲೆಕ್ಸ್. ಸೊ ಅದನ್ನ ಇಂಟರ್ಮೀಡಿಯೇಟ್ ಕಾಂಪ್ಲೆಕ್ಸ್ ಆಗಿ ಫಾರ್ಮೇಶನ್ ಮಾಡುತ್ತೆ. ಓಕೆ, ಸೊ ಇಂಟರ್ಮೀಡಿಯೇಟ್ ಕಾಂಪ್ಲೆಕ್ಸ್ ಫಾರ್ಮೇಶನ್ ಥಿಯರಿಯಲ್ಲಿ ವಾಟ್ ಈಸ್ ದ ರೋಲ್ ಆಫ್ ಕೆಟಲಿಸ್ಟ್ ಅಂತ ಅಂದ್ರೆ, ಸೊ ಕೆಟಲಿಸ್ಟ್ is going to participate in a chemical reaction by forming the temporary bonds. ಟೆಂಪೊರರಿ ಬಾಂಡ್ಸ್ ನ ಫಾರ್ಮೇಶನ್ ಮಾಡೋದ್ರ ಮುಖಾಂತರ ಏನ್ ಮಾಡುತ್ತೆ ಕೆಟಲಿಸ್ಟ್
it is going to resulting in the formation of intermediate complex ಅನ್ನ formation ಮಾಡುತ್ತೆ. This has a transitory existence and decomposes to yield a product and the catalyst. So ಇದು whatever the activated or intermediate complex is going to form, no, so intermediate complex ಅಲ್ಲಿ which is having the transitory existence and again it will decomposes to yield a product and the ಕೆಟಲಿಸ್ಟ್ ಮತ್ತೆ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗಿ ಮತ್ತೆ ಕೆಟಲಿಸ್ಟ್ ನ ರೀಜ್ ನೋಡಿ ಇಲ್ಲಿ ಕೆಟಲಿಸ್ಟ್. ಸೊ ದಿಸ್ ಇಸ್ ದ ಕೆಟಲಿಸ್ಟ್. ಓಕೆ, ದೆನ್ ಕೆಟಲಿಸ್ಟ್